ಕೋವಿಡ್ ರೋಗ ಅಂತ ಹೇಳುವ ಸಂದರ್ಭದಲ್ಲಿ ಮಾನ್ಯ ಸಂಸದರಿಗೆ ನಾವೊಂದು ಮನೆಯನ್ನು ಕೊಟ್ಟಿದ್ದೇವೆ. ತಕ್ಷಣವಾಗಿ ಸ್ಪಂದಿಸಿ ಶೀಘ್ರದಲ್ಲಿ ದೊಡ್ಡ 18 ಲಕ್ಷ ರೂಪಾಯಿ ಅನುದಾನವನ್ನು ಈ ಒಂದು ಕ್ಷೇತ್ರ ಒದಗಿಸಿಕೊಟ್ಟಿದ್ದಾರೆ. ಅದರ ಶಿಲಾನ್ಯಾಸ ಕಾರ್ಯಕ್ರಮ ಇವತ್ತು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಅವರ ಪಾಯಿಂಟಿಗೆ ಬಂತು, ಒಳ್ಳೆಯ ವ್ಯೂಸ್ ಇರುವಂಥ ಪ್ಲೇಸ್, ಅದು ನೀವು ಯೋಜನೆಯನ್ನು ಸರಿಯಾಗಿ ಮಾಡಿ ಈ ಪ್ರದೇಶವನ್ನು ಉತ್ತಮ ಉಪಯೋಗಿಸಿ ಮಾಡಿ ಅಂತ ಹೇಳಿದರು. ಅಧ್ಯಕ್ಷರು ಬಂದ ಮೇಲೆ ಅದಕ್ಕೆ ನಾವು ಸೂಕ್ತವಾಗಿ ಅದನ್ನು ನೋಡಿಕೊಂಡು ಆ ವ್ಯವಸ್ಥೆಯನ್ನು ಮಾಡ್ತೀವಿ. ಇದೇ ರೀತಿಯಲ್ಲಿ ಕ್ಷೇತ್ರಕ್ಕೆ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯ ಅದಕ್ಕೆ ಅಗತ್ಯವಾಗಿ ಬೇಕಾಗುವಂಥದ್ದನ್ನು ಮಾಡಬೇಕು ಅಂತೇಳಿ ಆವತ್ತಿನ ದಿವಸ ಇಲ್ಲಿ ಸಂಬಂಧಪಟ್ಟಂತೆ ಆಡಳಿತ ಕಮಿಟಿಯವರು ಅಧ್ಯಕ್ಷರು ಹಾಗೆ ಇದಕ್ಕೆ ಸಂಬಂಧಪಟ್ಟಂಥವರಲ್ಲಿ ಅವರನ್ನು ಅವತ್ತಿನ ಮನವಿ ಮಾಡಿದ್ವಿ. ಹಾಗೆ ಅದನ್ನು ಒದಗಿಸುವಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಯಾರು ಅದನ್ನು ಇವತ್ತಿನ ದಿವಸ ಬಹುಮತಗಳನ್ನು ಮಾಡಿ ಅದನ್ನು ಯಾರು ಸರ್ಕಾರ ನಿರ್ಮಾಣ ಮಾಡ್ತಾರೆ ಅವರ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾರೆ. ಅದನ್ನು ಚಂದವಾಗಿ ನೆರವೇರಿಸಿಕೊಡಬೇಕು. ಅದು ನಿಮ್ಮಲ್ಲಿ ಒಂದು ಕಲ್ಪನೆ ಅಂದರೆ ಪ್ರವಾಸಿಗಳನ್ನು ಆಕರ್ಷಿಸಿ ಹಾಗೆ ಇನ್ನಿತರವಾಗಿ ಕ್ಷೇತ್ರವನ್ನು ಅಭಿವೃದ್ಧಿಯಾಗಬೇಕು, ಭಕ್ತಾದಿಗಳನ್ನು ಆಕರ್ಷಣೆ ಮಾಡಬೇಕಂತ ಒಂದು ಕಾರ್ಯಕ್ರಮಗಳಾಗಬೇಕು. ಅದೇ ರೀತಿಯಾಗಿ ಮಾಡಲಿಕ್ಕೆ ಬೇಕಾದ ಶಿಕ್ಷಣಗಳು ಅನುಗ್ರಹ ಮಾಡಿಕೊಟ್ಟು ಈಗ ನಡೆಯುವಂತಹ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಅಮೂರ್ತಿಗಳಿಗೆ ಲಗ್ನವಾಗಿ ನೆರವೇರಿಸಬೇಕು. ಇನ್ನು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ರೈಲ್ವೆಗೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳಿವೆ, ಅದನ್ನು ಅವರ ಗಮನಕ್ಕೆ ಆಯಿತು. ಅದೆಲ್ಲ ಆಯಿತು. ಒಟ್ಟಿನಲ್ಲಿ ಕ್ಷೇತ್ರಾಭಿವೃದ್ಧಿಗೆ ಏನು ಮಾಡಬೇಕು ಇನ್ನು ಅವರ ಸಹಕಾರದೊಂದಿಗೆ ಕ್ಷೇತ್ರಾಭಿವೃದ್ಧಿ ಆಗಲಿಕ್ಕೆ ಸಂಪೂರ್ಣಗೊಳಿಸಿ ಅವರಿಗೆ ಸಹ ಇನ್ನೂ ಸಹ ಉನ್ನತವಾದ ಸ್ಥಾನಮಾನ ಗೌರವ ದೇವರ ಅನುಗ್ರಹ ಮಾಡಿಕೊಟ್ಟು ವಿಶೇಷವಾಗಿ ಕ್ಷೇತ್ರಕ್ಕೆ ಅನುದಾನ ಕೊಟ್ಟರಿಂದ ಎಲ್ಲೂ ಒಳ್ಳೆಯದಾಗಿದೆ ಅನ್ನುವಂಥ ಮಾತನ್ನು ಪರಮಾತ್ಮ ಅನುಗ್ರಹ ಮಾಡಿಕೊಟ್ಟು ಮೇಲ್ಕಾಲಕ್ಕೆ ಸಮಯ ಸಂದರ್ಭ ಸಿಕ್ಕಿದಾಗ ಕ್ಷೇತ್ರಕ್ಕೆ ರಂಗವನ ದರ್ಶನ ಇಲ್ಲಿ ನಾಳೆ ನಕ್ಷತ್ರಕ್ಕೆ ಸಮಯ ಸಂದರ್ಭ ಸಿಕ್ಕಿರುವಲ್ಲಿ ಆ ದೇವರ ದರ್ಶನವನ್ನು ಮಾಡಲಿಕ್ಕೆ ಶಿಕ್ಷಣವನ್ನು ಗುರುತಿಸಲಿ. ಹಾಗೆ ಇದಕ್ಕೆ ಸಹಕಾರ ಮಾಡಿದಂಥ ಎಲ್ಲರಿಗೂ ಅವರವರ ಅಭೀಷ್ಟವನ್ನು ಈಡೇರಿಸಿಕೊಂಡು ಆ ಸೋಮನಾಥನ ಪೂರ್ಣ ಅನುಗ್ರಹ ನಿಮ್ಮಲ್ಲಿ ಪಾಲಿಸದ ಆಗ್ತಾ ಇರುವುದೇ ಆ ದೇವರ ಪ್ರಸನ್ನ ಕಾಲದಲ್ಲಿ ನಾವೆಲ್ಲ ಪುರಸ್ಕಾರವಾಗಿ ಮಾಡಿ ಶಿವಮಂತ್ರ ಮಾಡಿ ಶಿವೇಶ್ವರಾತ್ಮಕ ಶರಣ್ಯ ತ್ರಂಬಕೆ ಗೌರಿ ನಾರಾಯಣ ನಮೋಸ್ತೆ ಅಷ್ಟಾವಧಾನಿ ಪ್ರೇಂತ್ಯಾತ್ಮಸಮ್ಯ ದಾಸ್ವಯಾಮಿತ ಮಾತ್ರ ಸಮಸ್ತ ಜಗದೀಶ್ವರಿ ಸ್ವಸ್ತಿ ಶ್ರದ್ಧಾ ಮೇಧಾಂಶ ಪ್ರಜ್ಞಾ ವಿದ್ಯಾ ಬುದ್ಧಿಮಲಮಾಯುಷ್ಯಂ ಆರೋಗ್ಯಂ ದೇಹಿಮೆ ಭುವನೇಶ್ವರಿ ಮಹಾಮಹೇಶ್ವರಾಮಿ ಆತ್ಮಾಂತರ್ಯಾಮಿ ನಮೋಸ್ತನಂದಾಯ ಸಹಸ್ರಮೋಸ್ತ. ಸೋಮೇಶ್ವರದ ಸೋಮನಾಥೇಶ್ವರನ ಸಾನ್ನಿಧ್ಯದಲ್ಲಿ ಸಂಸದರ ಅನುದಾನದಿಂದ ಒಂದು ಶೌಚಾಲಯ ನಿರ್ಮಾಣಕ್ಕೆ ನಾವು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಒಟ್ಟಾರೆಯಾಗಿ ಸೋಮೇಶ್ವರದ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು. ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿ ಮಾತ್ರವಲ್ಲ, ಒಂದು ಇಡೀ ಕರ್ನಾಟಕದ ಎಲ್ಲ ಪ್ರವಾಸಿಗರಿಗೂ ಕೂಡ ಅತ್ಯಂತ ಮಹತ್ವಪೂರ್ಣವಾದಂಥ ಮತ್ತು ಅತ್ಯಂತ ಸುಂದರವಾದಂಥ ಕ್ಷೇತ್ರವಾಗಿ ಇದನ್ನು ಅಭಿವೃದ್ಧಿಪಡಿಸಬೇಕಂತ ನಮ್ಮೆಲ್ಲರ ಕಲ್ಪನೆ ಇರುವಂಥದ್ದು. ಹಾಗಾಗಿ ನಾನು ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೆ ವಿನಂತಿ ಮಾಡಿದ್ರು, ಮಾಸ್ಟರ್ ಪ್ಲ್ಯಾನ್ ಮಾಡಿ ಆ ಮಾಸ್ಟರ್ ಪ್ಲ್ಯಾನ್ನ ಆಧಾರದಲ್ಲಿ ಯಾವ್ಯಾವ ನಮಗೆ ಹಣ ಹೊಂದಿಸಲಿಕ್ಕೆ ಆಗ್ತದೆ ಅದರಲ್ಲಿ ಬೇರೆ ಬೇರೆ ಅಂಶಗಳಿಗೆ ಹೊಂದಿಸಿಕೊಂಡು ಹೋಗುವಂಥ ಅವಕಾಶ ಇದೆ. ಇದನ್ನು ರಾಜ್ಯದ ಸರ್ಕಾರ ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಗಮನವನ್ನು ಕೊಟ್ಟು ಪ್ರವಾಸೋದ್ಯಮದ ದೃಷ್ಟಿಯಿಂದ ಒಂದು ವಿಪುಲ ಅವಕಾಶ ಇರುವಂಥ ಪ್ರದೇಶ. ಮಂಗಳೂರು ನಗರಕ್ಕೆ ತುಂಬ ಹತ್ತಿರ ಇರುವಂಥ ಒಂದು ಕ್ಷೇತ್ರ ಇದು. ಒಂದು ಐತಿಹಾಸಿಕವಾದಂಥ ಕ್ಷೇತ್ರ. ರಾಣಿ ಅಬ್ಬಕ್ಕರ ನಾಡಿನಲ್ಲಿರುವಂಥ ಕ್ಷೇತ್ರ. ಅವರ ಆರಾಧ್ಯ ಮೂರ್ತಿ ಸೋಮನಾಥೇಶ್ವರ. ವಿಶೇಷವಾಗಿ ರಾಣಿ ಅಬ್ಬಕ್ಕರ 500ನೇ ಜನ್ಮ ವರ್ಷಾಚರಣೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ನಾನು ಈಗಾಗಲೇ ಮಂಗಳೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ರಾಣಿ ಅಬ್ಬಕ್ಕರ ಹೆಸರಿನಲ್ಲಿ ಒಂದು ಥೀಮ್ ಪಾರ್ಕನ್ನು ಉಳ್ಳಾಗದಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಬರೆದಿದ್ದೇನೆ.
ಉಳ್ಳಾಲದಲ್ಲಿ ಒಂದು ಒಳ್ಳೆಯ ಜಾಗದಲ್ಲಿ ರಾಣಿ ಅಬ್ಬಕ್ಕರ ತೀರ್ಥ ಸಂಬಂಧಪಟ್ಟ ಸೋಮೇಶ್ವರ ದೇವಸ್ಥಾನವನ್ನು ಸಮಗ್ರವಾಗಿ ಇಡೀ ದೇಶದಾದ್ಯಂತ ಇರುವಂಥ ಪ್ರವಾಸಿಗರಿಗೆ ಇಲ್ಲಿ ಬಂದರೆ ಒಟ್ಟು ರಾಣಿ ಅಬ್ಬಕ್ಕರ ಕತೆ, ಅವರು ಸ್ವಾತಂತ್ರ್ಯಕ್ಕೋಸ್ಕರ ಪೋರ್ಚುಗೀಸರ ವಿರುದ್ಧ ಮಾಡಿರುವಂಥ ಹೋರಾಟದ ಇದನ್ನು ಒಂದು ಚಿತ್ರಿಸುವಂಥ ಒಂದು ಥೀಮ್, ಇದೆಲ್ಲ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು ಇಲ್ಲಿರುವಂಥ ಸಮಸ್ತ ಎಲ್ಲರ ಒಂದು ಅಭಿಲಾಷೆ. ಅದಕ್ಕೆ ಪೂರಕವಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಇದೊಂದು ಸಣ್ಣ ರವೀಂದ್ರನಾಥ್ ಪ್ರಿಯರು ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಹಿಂದೆ ನಾನು ಬಂದಂಥ ಸಂದರ್ಭದಲ್ಲಿ ಇದೊಂದು ಟಾಯ್ಲೆಟ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಹಾಗಾಗಿ ತಕ್ಷಣ ಅದಕ್ಕೊಂದು ಸಣ್ಣ ಮಟ್ಟದ ಅನುದಾನವನ್ನು ಒದಗಿಸಿದ್ದೇವೆ. ಆದರೆ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲರೂ ಕೂತ್ಕೊಂಡಿದ್ದರು. ಅವರು ನಮ್ಮ ಸೋಮೇಶ್ವರ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಳೀಯ ಶಾಸಕರು, ಆಡಳಿತ ಮಂಡಳಿಯ ಸದಸ್ಯರು, ಊರಿನ 10 ಸಂಸ್ಥರು ಎಲ್ಲರೂ ಸೇರಿ ಕೂತ್ಕೊಂಡು ಈ ಕ್ಷೇತ್ರವನ್ನು ರಾಣಿ ಅಬ್ಬಕ್ಕರ 500ನೇ ಜನ್ಮವರ್ಷಾಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಉಳ್ಳಾಲ ಸೋಮೇಶ್ವರ ಭಾಗವನ್ನು ರಾಣಿ ಅಬ್ಬಕ್ಕರು ಆ ಸಂದರ್ಭದಲ್ಲಿ ಮಾಡಿರುವಂಥ ಹೋರಾಟ, ಕೆಲಸ, ವ್ಯಕ್ತಿತ್ವ ಇಡೀ ಅವರ ಇವತ್ತಿನ ಯುವ ಪೀಳಿಗೆಗೆ ಪ್ರೇರಣೆ ಬರುವ ರೀತಿಯಲ್ಲಿ ಉಳ್ಳಾಲ ಮತ್ತು ಈ ಭಾಗವನ್ನು ಉಳ್ಳಾಲದಿಂದ ಸೇರಿಸಿ ಸೋಮೇಶ್ವರದವರೆಗಿನ ಈ ಎಂಟೈರ್ ಸ್ಟ್ರೆಚ್ಚನ್ನು ನಮ್ಮ ರಾಣಿ ಅಬ್ಬಕ್ಕರ ಅವರ ಕಥೆಗಳನ್ನು, ಅವರ ವ್ಯಕ್ತಿತ್ವವನ್ನು ತೋರಿಸುವ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕಾಗಿದೆ ಅನ್ನುವಂಥ ವಿನಂತಿಯನ್ನು ಮಾಡ್ತಾರೆ. ನಾನು ಸ್ಥಳೀಯ ಶಾಸಕರು ಈಗ ಸ್ಪೀಕರ್ ಸಹ ಆಗಿರೋದ್ರಿಂದ ಅವರಿಗೆ ಈ ರೀತಿ ಕೆಲಸ ಮಾಡಲಿಕ್ಕೆ ಹೆಚ್ಚಿನ ಶಕ್ತಿ ಇದೆ. ಹಾಗಾಗಿ ಮುಖ್ಯಮಂತ್ರಿಯಿಂದ ಒಂದು ವಿಶೇಷವಾದ ಅನುದಾನವನ್ನು ತಂದು ರಾಣಿ ಅಬ್ಬಕ್ಕರ 500ನೇ ಜನ್ಮವರ್ಷಾಚರಣೆಯ ಸಂದರ್ಭದಲ್ಲಿ ಈ ಥೀಮ್ ಪಾರ್ಕನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ವಿನಂತಿಯನ್ನು